ಸ್ನೇಹಿತರೆ, ಲಾ ಪಾಯಿಂಟ್ಗೆ ಸ್ವಾಗತ. ನಾವು ಈ ಆಸ್ತಿ ಖರೀದಿ ಸಂಬಂಧದಲ್ಲಿ ಹಲವಷ್ಟು ಕಾನೂನು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಈ ಬಹಳ ಮುಖ್ಯವಾದ ಚಿಕ್ಕ ಪುಟ್ಟ ವಿಚಾರಗಳ ಬಗ್ಗೆ, ದಾಖಲೆಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ ಸ್ನೇಹಿತರೆ. ಈಗ ನಾವು ಚರ್ಚೆ ಮಾಡ್ತಿರುವಂಥ ವಿಚಾರ ಖಾತಾ ಅನ್ನೋದ್ರ ಬಗ್ಗೆ. ಈ ಖಾತಾ ಅನ್ನೋದು ಬಹಳ ಮುಖ್ಯವಾದ ದಾಖಲೆ. ಅದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಚರ್ಚೆ ಆಗಿತ್ತು. ನಾನು ಈ ದಿನ ಈ ಖಾತಾದಲ್ಲಿ ಯಾವ ವಿಧಗಳಿರ್ತವೆ, ಅದು ಯಾವ ರೀತಿ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಈ ಖಾತಾದಲ್ಲಿ ನೀವು ಖಾತಾ ಅಂತ ತೆಗೆದುಕೊಳ್ಳೋಕೆ ಹೋದಾಗ ಎರಡು ರೀತಿ ಖಾತಾ ನಿಮಗೆ ಲಭ್ಯ ಇದೆ. ಒಂದು ಎ ಖಾತಾ ಮತ್ತು ಬಿ ಖಾತಾ ಅಂತ ಹೇಳ್ತೀವಿ. ಭಾಳಷ್ಟು ಜನಗಳಿಗೆ ಇದ್ರ ಬಗ್ಗೆ ಬಹಳ ಗೊಂದಲ ಇದೆ. ಆಮೇಲಿಂದ ಖಾತಾ ಅನ್ನೋದ್ರ ಬಗ್ಗೆ ಅದರಲ್ಲಿ ಮತ್ತೆ ಯಾಕೆ ಬೈಫರ್ಕೇಷನ್ ಅಂತ ಹೇಳೋದಕ್ಕೆ ಕೂಡ ಅವರ ಒಂದು ಪ್ರಶ್ನೆ ಇದೆ. ಈಗ ಈ ಸಾಮಾನ್ಯವಾಗಿ ಒಂದು ಆಸ್ತಿಗೆ ನೀವು ಒಡೆಯರಾಗ್ತೀನಿ ಅಂತ ಹೇಳಿದ್ರೆ ಅದು ಕೇವಲ ಒಂದು ಏನು ನೀವು ಪರ್ಚೇಸ್ ಮಾಡ್ತಿರಲ್ಲ, ಸೇಲ್ ಡೀಡು, ಒಂದರಿಂದ ನೀವು ಒಡೆಯರಾಗೋದಿಲ್ಲ. ಅದ್ರ ಜೊತೆ ನೀವು ಪ್ರತಿ ವರ್ಷ ತೆರಿಗೆ ಕಟ್ಟಬೇಕು, ಆಮೇಲಿಂದ ಖಾತಾ ಎಕ್ಸ್ಟ್ರಾಕ್ಟ್ ಇರ್ತದೆ, ತೆರಿಗೆ ಕಟ್ಟಬೇಕು. ಇನ್ನು ಹಲವಾರು ದಾಖಲೆಗಳ ಮೂಲಕ ನೀವು ಒಂದು ಆಸ್ತಿಯ ಒಡೆಯರಾಗೋದಕ್ಕೆ ನೀವು ಸಾಧ್ಯರಾಗ್ತೀರ. ಈ ಖಾತಾ ಅಂತ ಹೇಳಿದ್ರೆ ನಾನು ಹೇಳ್ದ ಹಾಗೆ ಈ ಒಂದು ನಿರ್ದಿಷ್ಟ ಅವಧಿಗೆ ಅಲ್ಲಿ ಅವರು ಏನು ಮೇಂಟೈನ್ ಮಾಡ್ತಾ ಇರ್ತಾರೆ, ರಸ್ತೆ ಇರ್ಬೋದು, ಒಳಚರಂಡಿ ಇರ್ಬೋದು, ಅದರ ವ್ಯವಸ್ಥೆಗೆ ನೀವು ಸರ್ಕಾರಕ್ಕೆ, ಅಲ್ಲಿನ ಲೋಕಲ್ ಗೌರ್ಮೆಂಟ್ಗೆ ಕೊಡುವಂತಹ ತೆರಿಗೆ ಇದು. ತೆರಿಗೆ ಕೊಟ್ಟಾಗ ನಿಮ್ಮ ಹೆಸರಿನಲ್ಲಿ ಒಂದು ಅಕೌಂಟಲ್ಲಿ ದಾಖಲೆ ಮಾಡಿರ್ತಾರೆ. ಆ ದಾಖಲೆಯ ಒಂದು ಪ್ರತಿನೇ ಈ ಖಾತಾ ಅಂತ ಹೇಳಿಬಿಟ್ಟು. ಈ ಖಾತಾ ಕೊಡಬೇಕಾದ್ರೆ ಏನಾಗುತ್ತೆ ಅಂತಂದರೆ, ನೀವು ಸಾಮಾನ್ಯವಾಗಿ ಸೇಲ್ ಮಾಡಬೇಕಾದ್ರೆ, ಗಿಫ್ಟ್ ಮಾಡಬೇಕಾದ್ರೆ, ಇನ್ನಿತರ ಯಾವುದೇ ರೀತಿ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ, ಅಂದರೆ ಲೋನ್ ತೊಗೊಳ್ಬೇಕಾದ್ರೆ ಆ ಒಂದು ಇಲಾಖೆನವರು ಅಥವಾ ಬ್ಯಾಂಕ್ನವರು ನಿಮ್ಮ ಹತ್ರ ಒಂದು ಖಾತೆದ ಖಾತಾ ಕೊಡಿ, ಖಾತಾ ಎಕ್ಸ್ಟ್ರಾಕ್ಟ್ ಕೊಡಿ ಅಂತ ಹೇಳ್ತಾರೆ. ಹಾಗೋದಾಗ ನಿಮ್ಗೆ ಎರಡು ರೀತಿ ಖಾತಾ ಸಿಗುತ್ತೆ. ಅದೇ ಎ ಖಾತಾ, ಬಿ ಖಾತಾ. ಈ ಎ ಖಾತಾ ಅಂದ್ರೇನು, ಬಿ ಖಾತಾ ಅಂದ್ರೇನು ಅನ್ನೋದನ್ನು ನಾನು ನಾಳಿನ ಸಂಚಿಕೆಯಲ್ಲಿ ಹೇಳ್ತೀನಿ ಸ್ನೇಹಿತರೆ. ನಮಸ್ಕಾರ.